ನಮಸ್ಕಾರ. ನಾನು ಈ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೆ ಹೊರಟಾಗ ನನ್ನವರು ಅಂತ ನನ್ನ ಹಿತೈಷಿಗಳು ನನಗೆ ಹೇಳಿದಂಥ ಕಿವಿ ಮಾತು ಏನಪ್ಪ ಅಂತಂದರೆ, ಯಾಕೆ ಕನ್ನಡದಲ್ಲಿ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಇಂಗ್ಲೀಷ್ನಲ್ಲಿ ಚಾನಲ್ ಮಾಡಿ. ನೀವು ಮಾತಾಡೋ ನಿಮ್ಮ ಟ್ಯಾಲೆಂಟಿಗೆ, ನಿಮಗಿರೋ ನಾಲೆಡ್ಜು, ಎಕ್ಸ್ಪೀರಿಯೆನ್ಸಿಗೆ ಇಂಗ್ಲೀಷ್ನಲ್ಲಿ ಮಾಡಿದರೆ ನಿಮಗೆ ರೀಚ್ ಚೆನ್ನಾಗಿರುತ್ತೆ, ಗ್ಲೋಬಲ್ ಆಡಿಯನ್ಸ್ ಸಿಗ್ತಾರೆ, ಭಾಳ ಬೆಳಿತೀರಾ, ಏನೋ ಯೂಟ್ಯೂಬ್ನಲ್ಲಿ ಒಳ್ಳೆ ಏನು ರೀಚ್ ಸಿಗುತ್ತೆ, ಚಾನಲ್ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಹೀಗೆ ಅಂತ ನನಗೆ ಕಿವಿ ಮಾತು ಹೇಳಿದರು. ಆ ವಿಷಯನ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಯಾಕೆ ನಾನು ಹಠ ಹಿಡಿದು ನಾನು ಇಂಗ್ಲೀಷ್ನಲ್ಲಿ ಚಾನಲ್ ಮಾಡೋದಿಲ್ಲ, ನನ್ನ ಮೊದಲನೇ ಚಾನಲ್ನ ನನ್ನ ಮಾತೃಭಾಷೆ ಕನ್ನಡದಲ್ಲೇ ಮಾಡ್ತೀನಿ ಅಂತ ಯಾಕೆ ಹಠ ಹಿಡಿದುಬಿಟ್ಟು ನಾನು ಕನ್ನಡದಲ್ಲೇ ಮಾಡಿದೆ ಅನ್ನುವಂಥ ಒಂದು ಸ್ವಾರಸ್ಯಕರವಾದ ಒಂದು ಹಿನ್ನೆಲೆಯ ಈ ಕಥೆಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಇವತ್ತು. ಭಾಳಷ್ಟು ಜನ ಈಗ ಸ್ವಲ್ಪ ಚಾನಲ್ ಒಂಚೂರು ಬೆಳೆಯೋದಕ್ಕೆ ಶುರು ಆದಮೇಲೂ ಬಹಳಷ್ಟು ಜನ ಕೇಳಿದ್ದಾರೆ, ನೀವು ಯಾಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ, ಏನು ಕನ್ನಡದಲ್ಲಿ ರೀಚ್ ತುಂಬ ಕಮ್ಮಿ ಅಲ್ವಾ, ಭಾಳಷ್ಟು ಜನ ನೋಡೋದಿಲ್ಲ, ನಿಮಗೇನು ಬಹಳ ಸ್ಕೋಪ್ ಇರೋದಿಲ್ಲ ಅಂತ ಭಾಳಷ್ಟು ಜನ ಹೇಳ್ತಾರೆ. ಯಾಕೆ ನಾನು ನನ್ನ ಮಾತೃಭಾಷೆಯನ್ನೇ ಚಾನಲ್ ಮಾಡೋದಕ್ಕೋಸ್ಕರ ಆರಿಸ್ಕೊಂಡೆ ಅನ್ನುವಂಥ ಒಂದು ವಿವರಣೆಯನ್ನು ಈ ಪುಟ್ಟ ಒಂದು ಸಂಚಿಕೆಯಲ್ಲಿ ಹಂಚ್ಕೋತೀನಿ. ಇವತ್ತಿಗೆ ಯಾವುದೇ ಈ ಸಂಚಿಕೆಗೆ ಯಾವುದೇ ತಯಾರಿ ಮಾಡ್ಕೊಂಡಿಲ್ಲ, ನನ್ನ ಮನಸ್ಸಿನಲ್ಲಿ ಅನಿಸಿದ್ದನ್ನು ಒಂದೆರಡು ಮಾತುಗಳನ್ನು ಹಂಚ್ಕೊಳ್ಳೋಣ ಅಂತ. ಮೊಟ್ಟ ಮೊದಲನೇದಾಗಿ ನಾನು ಕೂತು ಯೋಚನೆ ಮಾಡಿದ್ದು ಅಂತಂದರೆ, ನಾನು ಈ ಚಾನಲ್ನ ಯಾಕೆ ಮಾಡ್ತಾಯಿದ್ದೀನಿ, ಇದರ ಬುನಾದಿ ಏನು ಅನ್ನೋದನ್ನು ಕೂತು ಯೋಚನೆ ಮಾಡಿದೆ. ಎಲ್ಲರೂ ಹಾಗೆ ಹೇಳೋದಕ್ಕೆ ಶುರು ಮಾಡಿದ್ವಿ. ನನ್ನ ಉದ್ದೇಶ ಇದ್ದಿದ್ದು ಒಂದೇ, ನಾನು ಜೀವನದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಕಂಡು ನನ್ನ ಜೀವನವನ್ನು ಸೃಷ್ಟಿಸ್ಕೊಂಡಿರೋನು. ನಾವು ಸಣ್ಣ ಊರಿನಿಂದ ಬೆಳೆದು ಬಂದು ಸಾಕಷ್ಟು ಕಷ್ಟಗಳನ್ನು ಕಂಡು, ಜೀವನದಲ್ಲಿ ಏರಿಳಿತ ಸೋಲು ನೋವುಗಳನ್ನು ಕಂಡು, ಆಮೇಲೆ ಬೇಕಾದಷ್ಟು ಫೇಲ್ಯೂರ್ಗಳನ್ನು ಕಂಡು, ಆಮೇಲೆ ಜೀವನದಲ್ಲಿ ಕಷ್ಟಪಟ್ಟು ನನ್ನ ಜೀವನನ ನಾನು ಕಟ್ಟಿಕೊಂಡೆ. ಸೊ ಎಲ್ಲ ಥರ ಕಷ್ಟಗಳನ್ನು ಕಂಡಿರೋನಿಗೆ ಆ ಪರಿಸ್ಥಿತಿಯ ಅರಿವಿತ್ತು. ಅದರಿಂದ ಬಹಳಷ್ಟು ಜನ ಆಚೆ ಬರೋದೇ ಕಷ್ಟ ಇರುತ್ತೆ. ಆ ಥರದ ಪರಿಸ್ಥಿತಿಗಳನ್ನು ಕಂಡು ಬೆಳೆದು ಬಂದವನ್ನ ಇವತ್ತಿಗೇನೇ 4 ಜನ ನೋಡಿಬಿಟ್ಟು ನೀವು ಚೆನ್ನಾಗಿದ್ದೀರಾ ಅನ್ಬೋದು, ಅಥವಾ ಹೊಗಳ್ಬೋದು, ಏನೇ ಮಾಡ್ಬೋದು. ಆದರೆ ನನ್ನ ಆ ಕಷ್ಟದ ದಿನಗಳನ್ನು ನಾನು ಯಾವತ್ತೂ ಮರ್ತಿಲ್ಲ, ಅಥವಾ ಆ ಕಷ್ಟದ ದಿನಗಳು ಹೇಳಿಕೊಟ್ಟಂಥ ಪಾಠನ ನನ್ನ ಜೀವನದಲ್ಲಿ ಮರೆಯೋದಕ್ಕಾಗೋದಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನಾನು ಒಳ್ಳೆಯ ವಸತಿ ಶಾಲೆಗಳಲ್ಲಿ ಬೆಳೆದೆ, ನನ್ನ ಗುರುಗಳು ಚೆನ್ನಾಗಿದ್ದರು, ನನಗೆ ಒಳ್ಳೆಯ ನೀತಿ ಪಾಠ ಹೇಳಿಕೊಟ್ರು ಬಹಳ ಸಣ್ಣ ವಯಸ್ಸಿನಲ್ಲಿ. ಆಮೇಲೆ ನನಗೆ ಈ ಪ್ರೌಢಶಾಲೆಯಲ್ಲಿ ಸ್ವಲ್ಪ ಓದುವ ಹುಚ್ಚಿತ್ತು. ಅದೊಂದು ದೊಡ್ಡ ಕತೆ, ನನ್ನ ಬಹುಶಃ ಪರಿಚಯ ಕಾರ್ಯಕ್ರಮದಲ್ಲಿ ಹೇಳ್ಕೊತೀನಿ. ಆದರೆ ತುಂಬ ಓದುವ ಹುಚ್ಚಿತ್ತು. ನಾನು ಪ್ರೌಢಶಾಲೆಯಲ್ಲಿದ್ದಾಗ ನಮ್ಮ ಲೈಬ್ರರಿನಲ್ಲಿ ಇದ್ದಂಥ ಪುಸ್ತಕಗಳನ್ನೆಲ್ಲ ಆಲ್ಮೋಸ್ಟ್ ಓದಿ ಖಾಲಿ ಮಾಡಿಬಿಟ್ಟಿದ್ದೆ. ಆ ಥರ ಎಲ್ಲ ಜೀವನ ಚರಿತ್ರೆಗಳು, ನೀತಿ ಪಾಠಗಳು ಎಲ್ಲ ನನಗೆ ಅರ್ಥ ಆಗ್ತಿತ್ತೋ ಅರ್ಥ ಆಗ್ತಾ ಇರಲಿಲ್ವೋ, ಒಟ್ಟು ಎಂಥ ಪ್ರಬುದ್ಧವಾದಂಥ ಪುಸ್ತಕಗಳು ಅದರನ್ನು ಓದಿ ಮುಗಿಸ್ಬಿಡ್ತಾಯಿದ್ದೆ. ಹಾಗೆ ಭಾಷಾ ಪ್ರೇಮ ಹುಟ್ಟಾಕಿದ್ದು ನನ್ನ ಗುರುಗಳು. ಹಾಗಾಗಿ ಇವೆಲ್ಲ ನನ್ನ ಅದೃಷ್ಟ ಅಂತ ಹೇಳ್ಬೋದು, ನಾನು ಬೆಳೆದು ಬಂದಿದ್ದು. ಹಾಗಾಗಿ ನನ್ನ ಜೀವನದಲ್ಲಿ ಆ ಒಂದು ಶಕ್ತಿಯನ್ನು ಕೊಡ್ತು, ಆ ಮನೋಬಲವನ್ನು ನನಗೆ ಬೆಳೆಸಿತ್ತು. ಹಾಗಾಗಿ ನನ್ನ ಜೀವನದಲ್ಲಿ ಕಂಡಂಥ ಸೋಲುಗಳು, ನನಗಾದಂಥ ನೋವುಗಳನ್ನು ನಾನು ಎದುರಿಸುವಂತಹ ಶಕ್ತಿ ನನಗೆ ಅವೆಲ್ಲ ಕೊಡ್ತು ಅಂತ ನಾನು ಭಾವಿಸಿದ್ದೀನಿ. ಆದರೆ ಎಷ್ಟೋ ಜನಕ್ಕೆ ಪಾಪ ಆ ಒಂದು ಜ್ಞಾನ ಸಿಗೋದಿಲ್ಲ, ಅಥವಾ ಆ ಒಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಕಕ್ಕಾಬಿಕ್ಕಿಯಾಗಿ ಓಡಾಡ್ತಾ ಇರ್ತಾರೆ. ಹಾಗಾಗಿ ನಾನು ಕೂತು ಯೋಚನೆ ಮಾಡಿದ್ದು, ನನ್ನ ಜೀವನದ ಅನುಭವಗಳನ್ನು ಅಥವಾ ನನ್ನ ಜೀವನದಲ್ಲಿ ನಾನು ಕಲ್ತಿದ್ದನ್ನು 4 ಜನಕ್ಕೆ ಹೇಳಿದರೆ ಯಾರಿಗಾದರೂ ಒಬ್ರಿಗಾದರೂ ಉಪಯೋಗ ಆಗ್ಬೋದು ಅನ್ನೋದು ನನ್ನ ಭಾವನೆ ನನ್ನ ಮನಸ್ಸಿನಲ್ಲಿ ಬಹಳ ವರ್ಷಗಳಿಂದ ಕಾಡ್ತಾ ಇತ್ತು. ನಾನು ಒಂದು ಸಲ ಸ್ವಲ್ಪ ಜೀವನದಲ್ಲಿ ಸೆಟ್ಲಾಗಿ, ಸೋಕಾಲ್ಡ್ ಏನು ಸಕ್ಸಸ್ಫುಲ್ ಅಂತ ಕರೀತಾರೆ, ಆ ಥರ ಒಂದು ಸ್ವಲ್ಪ ಯಶಸ್ಸನ್ನು ಕಂಡು, ಯಾವಾಗ 4 ಜನ ನಿಮ್ಮ ಯಶಸ್ಸಿನ ಬಗ್ಗೆ ಹೇಳಿ ಅಂತ ಕೇಳೋಕ್ಕೆ ಶುರು ಮಾಡ್ತಾರಲ್ಲ, ಆವಾಗ ಕೂತು ಯೋಚನೆ ಮಾಡಬೇಕಾಗುತ್ತೆ. ಹಾಗೆ ನಾನು ಕೂತು ಯೋಚನೆ ಮಾಡಿದೆ, ಹೌದಾ, ನಾನೇನಾದರೂ ಮಾಡಿದ್ದೀನ ಜೀವನದಲ್ಲಿ, 4 ಜನಕ್ಕೆ ಏನಾದ್ರು ಸಹಾಯ ಆಗ್ಬೋದಾ ನನ್ನ ಒಂದು ಪ್ರಯಾಣದ ಬಗ್ಗೆ ಹಂಚ್ಕೊಂಡ್ರೆ ಅಂತ ಯೋಚನೆ ಮಾಡಿ ಸರಿ ಸುಮಾರು 2015 ಆ ಸುಮಾರಿಗೆ ನಾನು ಒಂದು ಏನಾದರೂ ಮಾಡೋಣ ಯೂಟ್ಯೂಬ್ ಚಾನಲ್ ಅಂತ ಯೋಚನೆ ಮಾಡಿದ್ದು. ಆದರೆ ಕಾರಣಾಂತರಗಳು, ಜೀವನದಲ್ಲಿ ಬ್ಯುಸಿ ಅನ್ನಿ, ಅಥವಾ ನಾನು ತಯಾರಿರಲಿಲ್ಲ ಅನ್ನಿ, ಅಥವಾ ಸರಿಯಾಗಿ ಹೇಗೆ ಮಾಡಬೇಕಂತ ಗೊತ್ತಿರಲಿಲ್ಲ ಅನ್ನಿ, ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಯ ಇರಲಿಲ್ಲ. ಈಗಲೂ ಸಮಯ ಕಷ್ಟಪಟ್ಕೊಂಡು ಮಾಡ್ತೀನಿ, ಅದೊಂದು ಹಠಕ್ಕೋಸ್ಕರ ಶುರು ಮಾಡಿದ್ದು, ಅದನ್ನು ಹಂಚ್ಕೋತೀನಿ ನಾನು ಸಲ. ಆದರೆ ಮೂಲಭೂತವಾಗಿ ಮಾಡಬೇಕು ಅನ್ನುವುದರ ಉದ್ದೇಶ ಅಥವಾ ಅದರ ಬುನಾದಿ ಇಷ್ಟೇ. ಆ ಒಂದು
ಸರಿಯಾದ ಸಮಯದಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಕಿವಿ ಮೇಲೆ ಒಂದು ಮಾತು ಬಿದ್ದರೆ ಅದರ ಪರಿಣಾಮ ಏನೋ ಆಗೋ ಸಾಧ್ಯತೆ ಇರುತ್ತೆ. ಆ ಸಮಯದಲ್ಲಿ ಆ ಮಾತು ಕೇಳೋದಕ್ಕೆ ಸಿಗಬೇಕು ಒಬ್ಬ ಮನುಷ್ಯನಿಗೆ. ಅದು ಒಳ್ಳೆಯ ಸಮಯ ಆಗಿರಲಿ, ಕೆಟ್ಟ ಸಮಯ ಆಗಿರಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಮಾತು ಕಿವಿ ಕೇಳೋದಕ್ಕೆ ಬಿತ್ತು ಅಂತಂದರೆ ಜೀವನನೇ ಬದಲಾಗುತ್ತೆ, ಅಥವಾ ಜೀವನದಲ್ಲಿ ಆಗುವ ಕೆಟ್ಟದನ್ನು ನಾವು ತಡಿಬೋದು. ಇದನ್ನು ನಾನು ಬಹಳ ನಂಬಿರೋ ಅಂಥವನು. ನನ್ನ ಜೀವನದಲ್ಲಿ ಎಷ್ಟೊಂದು ನಾನು ಕೇಳೋಕ್ಕೆ ಸಿಕ್ಕಂಥ ಮಾತುಗಳಿರ್ಬೋದು, ಅಥವಾ ಓದೋಕ್ಕೆ ಸಿಕ್ಕಿದಂತಹ ಸಂಗತಿಗಳಿರ್ಬೋದು, ಪಾಠಗಳಿರ್ಬೋದು, ಅಥವಾ ಯಾರೋ ಹೇಳ್ಕೊಟ್ಟಂಥ ಪಾಠ ಇರ್ಬೋದು, ನಾನು ಅದರಿಂದ ಕಲಿತೆ. ಅದನ್ನು ನನ್ನ ಮನಸ್ಸು ತಗೊಂಬಿಟ್ಟು ಅದರಿಂದ ನಾನು ಬೆಳೆದೆ. ಅಂದರೆ ಜೀವನದ ಪ್ರತಿ ಹಂತನೂ ನಾವು ಸುಧಾರಣೆ ಮಾಡ್ಕೋತಾ ಹೋಗ್ಬೋದು, ಪ್ರತಿ ಹಂತದಲ್ಲೂ ಕಲಿಯೋದಕ್ಕಿರುತ್ತೆ. ನಾನೇನು ಬಹಳ ದೊಡ್ಡ ಮನುಷ್ಯ ಅಲ್ಲ, ಒಂದು ಚಿಕ್ಕ ಸಂಸಾರ, ಒಂದು ಚಿಕ್ಕ ಸುಖಿ ಸಂಸಾರದಲ್ಲಿ ಒಂದು ಚಿಕ್ಕ ವ್ಯಾಪಾರಿ. ಈಗಲೂ ಬೇಕಾದಷ್ಟು ಏರಿಳಿತಗಳು ನನ್ನ ಜೀವನದಲ್ಲಿದೆ. ನಮ್ಮ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ, ಐ ಆಮ್ ನಾಟ್ ಎ ವೆರಿ ಸಕ್ಸಸ್ಫುಲ್ ಆರ್ ಎ ವೆರಿ ಗ್ರೇಟ್ ಮ್ಯಾನ್. ಐ ಆಮ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಎಲ್ಲರೂ ಹೇಗೆ ಬದುಕ್ತಾ ಇದ್ದಾರೆ ಹಾಗೂ ನನ್ನದೇ ಆದ ಹೋರಾಟಗಳಿದೆ ನನ್ನ ಜೀವನದಲ್ಲಿ. ಅದರಲ್ಲೂ ಕೋವಿಡ್ ಆದಮೇಲೆ ಬಹಳ ಹೋರಾಟಗಳು ಮತ್ತೆ ಬಂತು ಜೀವನದಲ್ಲಿ. ಅದೆಲ್ಲ ಕಥೆ ಇನ್ನೊಮ್ಮೆ ಹೇಳ್ಕೊತೀನಿ. ಆದರೆ ನನ್ನ ಈ ಚಾನಲಿನ ಬುನಾದಿ ಅಂತ ನಾನು ಕೂತು ಯೋಚನೆ ಮಾಡಿದ್ದು, ಯಾರೊಬ್ಬರು ಒದ್ದಾಡ್ತಾ ಇರ್ತಾರೆ, ಒಂದು ಸ್ಟ್ರಗಲ್ ಇರ್ತಾರೆ, ಒಂದು ಜರ್ನಿನಲ್ಲಿರ್ತಾರೆ. ಕಷ್ಟದಲ್ಲಿರೋರೇ ಅಂತಲ್ಲ, ತುಂಬ ಸುಖವಾಗಿರೋರಿಗೂ ಅವ್ರದ್ದೇ ಆದ ಸ್ಟ್ರಗಲ್ಸ್ ಇರುತ್ತೆ. ಏನೋ ಒಂಟಿತನ, ಏನೋ ಒಂದು ಅವ್ರ ಮನಸ್ಸಲ್ಲಿ ದ್ವಿಗುಡಗಳು, ಒಟ್ಟು ನೆಮ್ಮದಿಯ ಜೀವನ ಇರೋದಿಲ್ಲ. ಎಷ್ಟೋ ಜನ ಭಾಳ ಏನೇನೋ ಕಾರಣಕ್ಕೋಸ್ಕರ ಅವರ ಜೀವನದಲ್ಲಿ ಸವಾಲುಗಳು ಇರುತ್ತೆ ಅವರಿಗೆ. ಆ ಸವಾಲುಗಳಿಗೆ ಒಂದಿಷ್ಟು ನನಗೆ ತಿಳಿದಿರೋದು, ನಾನು ಜೀವನದಲ್ಲಿ ಕಂಡುಕೊಂಡಿರೋದು, ಬೇರೆಯವ್ರನ್ನ ನೋಡಿ ಕಲ್ತಿರೋದು. ಯಾಕೆಂದರೆ ನನ್ನ ಜೀವನದಲ್ಲಿ ಭಗವಂತ ಕೊಟ್ಟ ಒಂದು ಬಹಳ ದೊಡ್ಡ ಶಕ್ತಿ ಅಂತಂದರೆ ಅಬ್ಸರ್ವೇಷನ್. ಜನಗಳನ್ನು ನೋಡಿ, ಜೀವನವನ್ನು ನೋಡಿ ಅದರಿಂದ ಪಾಠ ಕಲಿಯೋದು ನನ್ನ ದೊಡ್ಡ ಶಕ್ತಿ. ಹಾಗಾಗಿ ನನ್ನ ಜೀವನದಲ್ಲಿ ಕಂಡಿದ್ದನ್ನು ನಾನು ಮುಂಚೆಯಿಂದ ಬರೆದಿಡೋ ಅಭ್ಯಾಸ ಇತ್ತು ನನಗೆ. ನಾನು ಬಹುಶಃ 18ನೇ ವಯಸ್ಸಿಂದನೇ ಬರಹಗಾರ ಆಗಿದ್ದೆ ಅಂತ ಅನ್ಕೋತೀನಿ. ಎಲ್ಲವನ್ನೂ ಬರೆದಿಡ್ತಾ ಇದ್ದೆ. ನಾನು ಸಿನಿಮಾಗೆ ಕತೆ ಬರೀಬೇಕು ಅಂತ ಆವಾಗಿಂದ ನನಗೆ ಬಹಳ ಆಸೆ ಇದ್ದಂಥವನು. ಇರಲಿ, ಅದೊಂದು ಬೇರೆ ಕತೆ, ಆಮೇಲೆ ಹೇಳ್ತೀನಿ. ಆದರೆ ಜೀವನದ ಅನುಭವಗಳನ್ನು ಕದ್ದು, ಅದರಿಂದ ಕಲಿತು, ಅದನ್ನು ನೋಡಿ, ಅದನ್ನು ಕಲೆ ಹಾಕಿ ಬರೆದಿಡ್ತಾ ಇದ್ದೆ. ಹಾಗಾಗಿ ಜೀವನವನ್ನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೆ. ಇವ್ರು ಯಾಕೆ ಹೀಗೆ ನಡ್ಕೋತಾರೆ, ಇವ್ರು ಏನಕ್ಕೆ ಹಿಂಗಿದ್ದಾರೆ, ಇವ್ರ ಕಷ್ಟಕ್ಕೆ ಯಾರು ಯಾಕೆ ಬರೋದಿಲ್ಲ, ಯಾಕೆ ದುಡ್ಡಿಲ್ದಾಗ ಜನ ನೋಡೋದೇ ಇಲ್ಲ ಹಿಂತಿರುಗಿ, ಯಾಕೆ ದುಡ್ಡಿದ್ದಾಗ ಎಲ್ಲರೂ ಬರ್ತಾರೆ, ಜೀವನದಲ್ಲಿ ನಾಟಕಗಳು ಹೇಗೆ ಮಾಡ್ತಾರೆ, ಈ ಥರ ಬಹಳ ಕೀನ್ ಅಬ್ಸರ್ವೇಷನ್ ಅಂತಾರಲ್ಲ, ಆ ಥರ ನಾನು ಬಹಳ ಸೂಕ್ಷ್ಮವಾಗಿ ಜೀವನದ ಚಟುವಟಿಕೆಗಳನ್ನು, ಜೀವನದ ನಾಟಕಗಳನ್ನು, ಜೀವನದ ಪ್ರದರ್ಶನವನ್ನು ನೋಡ್ತಾ ಇದ್ದೆ ಬಹಳ ಸೂಕ್ಷ್ಮವಾಗಿ. ಹಾಗಾಗಿ ಜೀವನದಿಂದ ಕಲಿತೆ. ಹಾಗಾಗಿ ಈ ಪಾಠಗಳನ್ನು ಒಂದು ಚಿಕ್ಕ ಕಿವಿ ಮಾತಾಗಿ ಯಾರ ಕಿವಿಗೆ ಆ ಸಮಯದಲ್ಲಿ ಬೀಳಬೇಕು ಅವ್ರ ಕಿವಿಗೆ ಬಿದ್ದುಬಿಟ್ರೆ ಪಾಪ ಅವ್ರ ಜೀವನದಲ್ಲಿ ಏನೋ ಒಂದು ಆಗೋ ಸಾಧ್ಯತೆ ಇರುತ್ತೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿತ್ತು. ಜೀವನೋಪಾಯಕ್ಕೆ ನನಗೆ ನನ್ನದೇ ಆದ ಬಿಸ್ನೆಸ್ಗಳಿವೆ. ಹಾಗಾಗಿ ನನಗೆ ಜೀವನೋಪಾಯಕ್ಕೋಸ್ಕರ ಚಾನಲ್ ಬೇಕಾಗಿರಲಿಲ್ಲ. ಹಾಗಾಗಿ ಎಲ್ಲರೂ ಹೇಳಿದಂಥ ಕಿವಿ ಮಾತು, ನೀವು ಇಂಗ್ಲೀಷ್ನಲ್ಲಿ ಮಾಡಿದರೆ ಬಹಳ ಸ್ಕೋಪ್ ಇರುತ್ತೆ, ರೀಚ್ ಇರುತ್ತೆ, ಜನ ಇದಾಗ್ತಾರೆ, ಅದು ಮಾಡಿಬಿಡ್ತೀರಾ, ಇದು ಮಾಡಿಬಿಡ್ತೀರಾ. ನನಗೆ ಈ ಯೂಟ್ಯೂಬು ಅಲ್ಗಾರಿದಮ್ ಇದೆಲ್ಲ ಹೆಚ್ಚು ಗೊತ್ತಿರಲಿಲ್ಲ. ಜನಕ್ಕೆ ನನ್ನ ಮಾತು ತಲುಪಬೇಕು ಅನ್ನೋದಷ್ಟೇ ಇತ್ತು. ಆದರೆ ಎಲ್ಲರೂ ಪಾಪ ಅವ್ರು ನನ್ನ ಹಿತೈಷಿಗಳು, ಅವರೆಲ್ಲ ಇಂಗ್ಲೀಷ್ನಲ್ಲಿ ಮಾಡಿರಿ, ನೀವು ಮಾತಾಡೋ ಇದಕ್ಕೆ ಜನ ಕುತ್ಕೊಂಡು ಕೇಳ್ತಾರೆ, ಇಂಗ್ಲೀಷ್ನಲ್ಲಿ ಜನ ರೀಚ್ ಸಿಗುತ್ತೆ, ಬಹಳಷ್ಟು ಇದಾಗುತ್ತೆ. ಆಮೇಲೆ ನಾನು ಹಿಂದಿನೂ ಬಹಳ ಸರಾಗವಾಗಿ ಮಾತಾಡ್ತೀನಿ, ಹಿಂದಿನಲ್ಲಿ ಮಾಡಿ, ದೇಶಾದ್ಯಂತ ಕೂತ್ಕೊಂಡು ನೋಡ್ತಾರೆ ಅಂತಲೂ ಬಹಳಷ್ಟು ಜನ ಹೇಳಿದರು. ಹಾಗೆ ಬೇರೆ ಬೇರೆ ನನ್ನ ಹತ್ರ ಆಪ್ಷನ್ಗಳಿತ್ತು. ಆದ್ರೂ ನಾನು ಕೊನೆಗೆ ಕೂತು ಯೋಚನೆ ಮಾಡಿದ್ದು, ಮೂಲಭೂತವಾಗಿ ನಾನು ಮಾಡೋಕ್ಕೆ ಹೊರಟಿರೋದು ನನ್ನಿಂದ 4 ಜನಕ್ಕೆ ಸಹಾಯ ಆಗಲಿ, ಆ ಪರಿಸ್ಥಿತಿಯಲ್ಲಿ ಅವರಿಗೆ ಕೇಳೋಕ್ಕೆ ಬೇಕಾದಂಥ ಕಿವಿ ಮಾತು ಸಿಗಲಿ ಅಂತ ಹೇಳೋದಕ್ಕೆ ಹೊರಟಿರ್ಬೇಕಾದ್ರೆ, ಮೊದಲು ಊರುದ್ಧಾರ ಮಾಡೋದ್ರ ಬದಲು ನಮ್ಮನೆ ಉದ್ಧಾರ ಮಾಡೋದು ನನ್ನ ಆದ್ಯ ಕರ್ತವ್ಯ ಅಲ್ವೇ. ಹಾಗಾಗಿ ಮೊದಲು ನಮ್ಮವರು, ಮೊದಲು ನಮ್ಮ ಭಾಷೆ, ಮೊದಲು ನನ್ನ ಮಾತೃಭಾಷೆ, ನನ್ನವರಿಗೆ ಮೊದಲು ಸಹಾಯ ಆಗಲಿ. ಈಗ ನಾನು ಕನ್ನಡದವನಾಗಿ ಹುಟ್ಟಿ ನಾನು ಕನ್ನಡದವ್ರಿಗೆ ಸಹಾಯ ಮಾಡೋದಲ್ಲಿ ಸುಮ್ಮನೆ ಏನೋ ನಾನು ದುಡ್ಡು ಮಾಡ್ಕೊಳ್ಳೋಕ್ಕೋ ಅಥವಾ ಏನೋ ಇದು ಮಾಡ್ಕೊಳ್ಳೋದಕ್ಕೆ ಬೇರೆಯವರಿಗೆ ಸಹಾಯ ಆಗೋದಕ್ಕಿಂತ ನನ್ನ ಉದ್ದೇಶ ಏನು, ಈಗ ನಾನು ದುಡ್ಡಿಗೋಸ್ಕರ ಮಾಡಿದ್ದಿದ್ರೆ ಆ ಥರ ಇಂಗ್ಲೀಷ್ ರೀಚು ಅಥವಾ ಹಿಂದಿ ರೀಚು ಎರಡನ್ನೂ ಒಂದೊಂದು ಅಥವಾ 3 ಒಂದೊಂದು ಚಾನಲ್ ಮಾಡಿ ಫುಲ್ ಟೈಮ್ ಮಾಡೋ ಥರ ಇದ್ದಿದ್ದರೆ ಮಾಡ್ಬೋದಾಗಿತ್ತೇನೋ. ಮುಂದೆನೂ ಮಾಡಿ ಅಂತ ಬಹಳಷ್ಟು ಜನ ಈಗಲೂ ಹೇಳ್ತಾ ಇದ್ದಾರೆ. ಆದರೆ ನನ್ನ ಸದ್ಯದ ಭಾವನೆ ಏನಂದರೆ, ನನ್ನ ಹತ್ರ ಅಷ್ಟು ಸಮಯ ಇರಲಿಲ್ಲ. ನನಗೆ ದಿನಕ್ಕೆ 1 ಗಂಟೆ ಅಥವಾ 2 ಗಂಟೆ ಈ ಯೂಟ್ಯೂಬ್ಗೋಸ್ಕರ ಕಷ್ಟಪಟ್ಟು ಕೊಡಬಲ್ಲೆ ಹೊರತು
ಅದಕ್ಕಿಂತ ಹೆಚ್ಚು ಸಮಯ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿದ್ದು ನನ್ನತನ, ನನ್ನ ಮಾತೃಭಾಷೆಗೆ ಏನು ಮಾಡಬೇಕು ಅದನ್ನು ಫಸ್ಟ್ ಮಾಡೋಣ, ನನ್ನ ಜನಕ್ಕೆ ಸಹಾಯ ಆದರೆ ಅಲ್ಲಿಂದ ನೋಡೋಣ. ದೇಶೋದ್ಧಾರ ಮಾಡೋದಕ್ಕೆ ದೇಶದಲ್ಲಿ ಬಹಳಷ್ಟು ಜನ ಇರ್ತಾರೆ, ಅವ್ರವ್ರ ಭಾಷೆ ಅವ್ರು ಮಾಡ್ಕೋತಾರೆ ಅಂತ ನನ್ನ ಮನಸ್ಸಿಗೆ ಬಂದಿತ್ತು. ಈಗಲೂ ಭಾಳ ಜನ ಇದಕ್ಕೆ ವಿಪರೀತವಾಗಿ ಹೇಳ್ತಿದ್ದಾರೆ ನನಗೆ, ನೀವು ನೋಡ್ರಿ ಅದು ಇದು ಅಂತ. ಅದು ಆ ವಿಷಯಕ್ಕೆ ಬರ್ತೀನಿ. ಎರಡನೇದಾಗಿ, ಮಾತೃಭಾಷೆ ಅಥವಾ ಭಾಷಾ ಪ್ರೇಮ ಅಂತೀವಿ ನಾವು, ಕನ್ನಡಿಗರು ಅನ್ಕೋತೀವಿ ನಾವು, ಏನೋ ನಮ್ಮ ಕನ್ನಡಾಭಿಮಾನಿಗಳು ಅನ್ಕೋತೀವಿ. ಈಗ ನಾನಂತೂ ಹೆಮ್ಮೆಯ ಕನ್ನಡಿಗ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ನಾನು ಯಾವಾಗಲೂ ಹೇಳ್ತಾರೆ, ನನ್ನ ಫೋಟೋಗ್ರಫಿ ಸ್ಟುಡಿಯೋದಲ್ಲಿ ನಾವು ಬೆಂಗಳೂರಿನ ಒನ್ ಆಫ್ ದ ಟಾಪ್ 3 ಸ್ಟುಡಿಯೋಸ್ ಇನ್ ಬ್ಯಾಂಗ್ಳೂರ್ ಆಗಿದ್ದಂಥವ್ರು ಕೋವಿಡ್ಗಿನ ಮುಂಚೆ. ನನ್ನ ಸ್ಟುಡಿಯೋಗೆ ಜನ ಹುಡ್ಕೊಂಡು ಬರೋರು. ಆವಾಗ ನಮ್ಮ ಸ್ಟುಡಿಯೋದಲ್ಲೇ ಬೋರ್ಡ್ ಹಾಕಿದ್ದು, ಜಗತ್ತಿನ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಕನ್ನಡ, ಹೆಮ್ಮೆಯಿಂದ ವ್ಯವಹರಿಸಿ ಅಂತ. ಯಾಕೆ ಅಂತಂದರೆ ನಾವು ಕನ್ನಡಿಗರು ಒಂದು ಹಂತ ತಲುಪಿದ ಮೇಲೆ ಕನ್ನಡವನ್ನು ಉಳಿಸೋದನ್ನು ಕಲಿಬೇಕು. ಈಗಂತೂ ಬೆಂಗಳೂರಿನಲ್ಲಿ ಅಥವಾ ನೀವೆಲ್ಲೇ ನೋಡಿ, ಇಂಗ್ಲೀಷಿನ ಎಷ್ಟು ವ್ಯಾಮೋಹ ಆಗೋಗ್ಬಿಟ್ಟಿದೆ ಅಥವಾ ಇಂಗ್ಲೀಷ್ ಎಷ್ಟು ಬೆರೆತು ಬಿಟ್ಟಿದೆ ಅಂದರೆ, ಸರಿಸುಮಾರು 2015ರಲ್ಲಿ ನಾನು ಕಲಬೆರಕೆ ಕನ್ನಡಿಗ ಆಗೋಗಿದ್ದೆ. ಕಾರ್ಪೊರೇಟ್ಗಳಲ್ಲಿ ಕೆಲಸ ಮಾಡಿ, ಬ್ಯಾಂಕಿಂಗ್ನಲ್ಲಿ, ಇನ್ಶೂರೆನ್ಸ್ನಲ್ಲಿ ಕೆಲಸ ಮಾಡಿ ಪರಿಶುದ್ಧವಾಗಿ ಕನ್ನಡ ಮಾತಾಡೋದಕ್ಕೆ ಒದ್ದಾಡ್ತಾ ಇದ್ದೆ. ಈಗಲೂ 100% ಪರಿಶುದ್ಧ ಕನ್ನಡ, ಯಾವುದೇ ಇಂಗ್ಲೀಷ್ ಪದ ಬಳಸದೆ ಮಾತಾಡಿ ಅಂತಂದರೆ ಸ್ವಲ್ಪ ಒದ್ದಾಡ್ತೀವಿ, ಅಥವಾ ಮಧ್ಯದಲ್ಲಿ ಅದು ಇದು ಒಂದಿಷ್ಟು ಬೆರಕೆ ಆಗೋಗ್ಬಿಡುತ್ತೆ. ಪ್ರಯತ್ನ ಮಾಡಿ ನಾನು ನನ್ನ ಮನಸ್ಸನ್ನು ಒತ್ತಾಯ ಮಾಡ್ಕೊಂಡು, ಇಲ್ಲ ಮೊದಲಿಂದ ಕನ್ನಡ ಮಾತಾಡೋದನ್ನು ಕಲಿಬೇಕು, ಕನ್ನಡ ಪದಗಳನ್ನೇ ಬಳಸೋದು ಕಲಿಬೇಕು ಅಂತೇಳಿ ಎಷ್ಟೋ ಸಲ ಡಿಕ್ಷನರಿ ಹುಡುಕಿ ಮಧ್ಯದಲ್ಲಿ ನಿಲ್ಲಿಸಿ, ಎಲ್ಲೆಲ್ಲ ಅವಕಾಶ ಇದೆ ಅವಾಗೆಲ್ಲ ಡಿಕ್ಷನರಿಯಲ್ಲಿ ಇಂಗ್ಲೀಷ್ ಪದಗಳನ್ನು ಸೇರಿಸಿ ನಾನು ಇಂಗ್ಲೀಷ್ ಪದಗಳನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ನಾನು ಕನ್ನಡದಲ್ಲಿ ಕಲಿತು ಅದನ್ನು ಒತ್ತಾಯಪೂರ್ವಕವಾಗಿ ಮಾಡಿಕೊಂಡು, ಆಮೇಲೆ ಕನ್ನಡ ಪೇಪರ್ನೇ ತರಿಸಿ ಎಲ್ಲವನ್ನೂ ಬದಲಾಯಿಸಿ ನನ್ನನ್ನು ನಾನು ಮತ್ತೆ ಪರಿವರ್ತನೆಗೊಳಿಸ್ಕೊಂಡೆ. ಹಾಗೆ ಅದೇ ಇರಲಿ, ಅದೊಂದು ಬೇರೆ ಕತೆ. ಆದರೆ ನಾವು ಈ ಮಾತೃಭಾಷೆ ಅಂತ ಬಂದಾಗ ಬರೀ ಕನ್ನಡ ರಾಜ್ಯೋತ್ಸವದ ದಿನ ಒಂದು ಬಾವುಟ ಹಾರಿಸ್ಬಿಟ್ಟು ಅಥವಾ ಒಂದು ನಾಡಗೀತೆ ಕೇಳಿಸ್ಕೊಂಡ್ಬಿಟ್ಟು ಎಲ್ಲ ಕನ್ನಡಿಗರು ಅಂತ ಜೈಕಾರ ಹಾಕ್ಬಿಡ್ತೀವಿ. ಆದರೆ ದಿನನಿತ್ಯ ಜೀವನದ ಬಳಕೆ ಅಂತ ಬಂದಾಗ ಸ್ವಲ್ಪ ದೂರ ಉಳಿದ್ಬಿಡ್ತೀವಿ. ಅರ್ಥ ಆಗುತ್ತೆ ರೀ, ಆಫೀಸ್ಗೆ ಅಂತ ಹೋದಾಗ ಕೆಲವೊಂದು ಆಫೀಸ್ಗಳಲ್ಲಿ ನಾವು ಆಂಗ್ಲ ಭಾಷೆನೇ ಮಾತಾಡಬೇಕಾಗುತ್ತೆ. ಈಗ ವ್ಯವಹಾರದ ಭಾಷೆ ಆಗೋಗ್ಬಿಟ್ಟಿದೆ ಇಂಗ್ಲೀಷ್. ದುಡಿಮೆಗಾಗಿ, ಹೊಟ್ಟೆಪಾಡಿಗಾಗಿ ಬೇರೆ ಭಾಷೆನ ಮಾತಾಡೋದು ಸಹಜ ಅನ್ಕೋತೀವಿ. ಆದರೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಭಾಷಾ ಪ್ರೇಮನ ಬೆರೆಸಬೇಕು ಅಥವಾ ಭಾಷೆಯನ್ನು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದನ್ನು ನಂಬಿರೋಂಥವ್ನು ನಾನು, 4 ಜನಕ್ಕೆ ಹೇಳುವಂಥವ್ನ. ಹಾಗಾಗಿ ನಾನು ಕೂತು ಯೋಚನೆ ಮಾಡಿದ್ದು, ನಾನೊಂದು ಚಾನಲ್ಲು ಅಂತ ಬಂದಾಗ ಅಥವಾ ಏನೋ ಒಂದು ಆಸೆಗೋಸ್ಕರ ಬೆಳೆದ್ಬಿಡ್ತೀವಿ, ಜಾಸ್ತಿ ರೀಚ್ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಇಂಗ್ಲೀಷಲ್ಲಿ ಮಾಡಿದರೆ ಯಾವ ಥರ ನ್ಯಾಯ ಅಂತ ನಾನು ಒಂದು ಪ್ರಶ್ನೆ ಹಾಕ್ಕೊಂಡೆ. ಅದು ಒಂದು. ಎರಡನೇದು, ಹೃದಯದಿಂದ ಬರುವಂಥದ್ದು ನನ್ನ ಮಾತೃಭಾಷೆ. ನಾನು ನನ್ನ ಮಾತೃಭಾಷೆನ ಬಹಳ ಪ್ರೇಮಿಸ್ತೀನಿ. ನನಗೆ ಬಹಳ ಪ್ರೀತಿ ಗೌರವ ಇದೆ. ಕನ್ನಡನ ಬೆಳೆಸಬೇಕು. ಆಮೇಲೆ ನಮ್ಮ ಕನ್ನಡಿಗರೇ ಯಾವಾಗ ಒಬ್ರನ್ನೊಬ್ಬರು ಹಿಂದಿನಲ್ಲಿ, ಒಬ್ರನ್ನೊಬ್ಬರು ಇಂಗ್ಲೀಷ್ನಲ್ಲಿ ಈಗಿನ ಕಾಲದಲ್ಲಿ ಮಾತಾಡಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ, ನೋಡಿ ಬಹಳ ನೋವಾಗುತ್ತೆ ನನಗೆ. ಇರಲಿ, ಭಾಷಾ ಪ್ರೇಮದ ಕತೆ ಈಗಾಗಲೇ ಎಷ್ಟೋ ಸಂಚಿಕೆಗಳು ಮಾಡಿದ್ದೀನಿ. ಆದರೆ ನನಗನ್ಸಿದ್ದಷ್ಟೇ ರೀ, ನಾನು ಮಾಡಿದರೆ ನನ್ನ ಭಾಷೆನಲ್ಲಿ ಮೊದಲು ಶುರು ಮಾಡ್ತೀನಿ. ನನಗೆ ಅದು ಯಶಸ್ವಿ ಆಗುತ್ತೆ ಬಿಡುತ್ತೆ ಅದೆಲ್ಲ ಬೇಕಾಗಿಲ್ಲ. ಒಬ್ಬ ಕನ್ನಡಿಗನಿಗೆ ನಾನು ಹೇಳಿದ ಒಂದು ಕಿವಿ ಮಾತು ಅವರ ಕಿವಿ ಮೇಲೆ ಬಿದ್ದು ಉಪಯುಕ್ತ ಆಯ್ತಂದರೆ ನನ್ನ ಚಾನಲ್ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನನ್ನ ಹಿತೈಷಿಗಳು ನನಗೆ ಬಂದು ಹೇಳಿದಾಗ ನಾನು ಅವ್ರಿಗೆ ಹೇಳಿದೆ. ಆಮೇಲೆ ಹೆಚ್ಚೇನೋ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ ರೀ. ಈಗ ಕೆಲವರು ಯೂಟ್ಯೂಬ್ ಚಾನಲ್ ಮಾಡಿದಾಗ ಅವ್ರವ್ರ ಅಪೇಕ್ಷೆಗಳು ಬೇರೆ ಇರುತ್ತೆ. ಪಾಪ ಅವರವರ ಜೀವನ ಕ್ರಮ, ಅವ್ರವ್ರ ಉದ್ದೇಶ ಬೇರೆ ಇರುತ್ತೆ. ಈಗ ಕೆಲವರು ಯೂಟ್ಯೂಬ್ನ ದುಡ್ಡಿಗೋಸ್ಕರ ಮಾಡ್ತಾರೆ. ಈಗ ಕೆಲವರು ಯೂಟ್ಯೂಬ್ನ ಒಂದು ಪ್ಯಾಸಿವ್ ಇನ್ಕಮ್ ಅಂದ್ಕೊಂಡು ಮಾಡ್ತಾರೆ. ಈಗ ಕೆಲವರು ಯೂಟ್ಯೂಬ್ ಚಾನಲ್ಗಳು ಮಾಡಿದಾಗ ಅವ್ರವ್ರದ್ದೇ ಕಾರಣಾಂತರಗಳಿಂದ ಮಾಡಿರ್ತಾರೆ. ಅಥವಾ ಅದಕ್ಕೋಸ್ಕರ ಎಷ್ಟು ಸಮಯ ಕೊಡ್ಬೋದು, ಅಥವಾ ಕೆಲವರು ಫುಲ್ ಟೈಮ್ ಯೂಟ್ಯೂಬರ್ಸ್ ಆಗೋದಕ್ಕೆ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು. ಈಗ ಭಾಳಷ್ಟು ಜನ ನನ್ನನ್ನು ಕೇಳೋಕ್ಕೆ ಶುರು ಮಾಡಿದ್ರು, ಹೆಂಗೆ ಯೂಟ್ಯೂಬ್ ಚಾನಲ್ ಮಾಡೋದು ಹೇಳ್ಕೊಡಿ ಅಂತ. ಈಗ ಅಷ್ಟು ಸಮಯ ಇಲ್ಲ, ಸ್ವಲ್ಪ ಸಮಯ ಕೊಡಿ, ಈಗ ಅದಾದಮೇಲೆ ಬೇಕಾದ್ರೆ ಅದಕ್ಕೊಂದು ಸಪ್ರೇಟ್ ಚಾನಲ್ ಮಾಡೋಣ ಅಂತ ಹೇಳಿದ್ದೀನಿ. ಹಾಗೆ ನನಗೆ ಪರಿಚಯ ಇರೋ, ಈಗ ಸ್ವಲ್ಪ ನಾನು ಕಾಣ್ತಾ ಇರೋಂಥದ್ದು ನಮ್ಮದೊಂದು ಪುಟ್ಟ ಚಾನಲ್ ಇವಾಗ. ಪಾಪ ನನ್ನ ಪ್ರಿಯ ವೀಕ್ಷಕರು ನನ್ನ ಹತ್ರ ಅವ್ರು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಥವಾ ಹೇಗೆ ನನ್ನ ಚಾನಲ್ ನಡೀತಾ ಇದೆ ಅನ್ನೋದನ್ನು ಈಗ ನೋಡಿದವರು ನನಗೆ ಬೇಕಾದವರು ಎಷ್ಟೋ ಜನ ಕೇಳ್ತಾರೆ, ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು, ಅದನ್ನೊಂದು ಹೇಳ್ಕೊಡೋಕ್ಕೆ ಶುರು ಮಾಡಿ, ಅಂಥದ್ದೊಂದು ಚಾನಲ್ ಮಾಡಿ, ಕನ್ನಡದಲ್ಲಿ ಬಹಳಷ್ಟು ಚಾನಲ್ಗಳಿಲ್ಲ ಅಂತ ಕೇಳ್ತಿದ್ದಾರೆ. ಆಯಿತು, ಯೋಚನೆ ಮಾಡ್ತೀನಿ, ಎಲ್ಲದಕ್ಕೂ ಸಮಯ ಬರಬೇಕಷ್ಟೆ. ಆದರೆ ನನ್ನ ಈ ಚಾನಲ್ ಶುರು ಮಾಡಿದಾಗ ನನ್ನ ನಿರೀಕ್ಷೆ ಏನಿರಲಿಲ್ಲ. ಹೇಳಿದ್ನಲ್ಲ,
ಒಬ್ಬ ಕನ್ನಡಿಗನಿಗೆ, ಒಬ್ಬ ನಮ್ಮವ್ರಿಗೆ ಯಾರಿಗೋ ಆ ಅವಶ್ಯಕತೆ ಇರುವ ಸಮಯದಲ್ಲಿ ಆ ಕಿವಿಗೆ ನನ್ನ ಕಿವಿ ಮಾತು ಬಿದ್ದು ಅವರ ಜೀವನದಲ್ಲಿ ಒಂದು ರೂಪಾಯಿಯಷ್ಟು ಸಹಾಯ ಆಗಿಬಿಟ್ರೆ ನನ್ನ ಪ್ರಯತ್ನ ಸಾರ್ಥಕ ಆಗುತ್ತೆ ಅನ್ನೋದಷ್ಟೇ ನನ್ನ ಅಪೇಕ್ಷೆ ಇದ್ದಿದ್ದು. ಹಾಗಾಗಿ ಕೂತು ಒಂದು ದಿನ ಶುರು ಮಾಡಿದೆ. ಜೂನ್ 9ನೇ ತಾರೀಕಿಂದ ನಾನು ಶುರು ಮಾಡಿದ್ದು. ಜೂನ್ 9ರಿಂದ ನಾನು ವಿಡಿಯೋನ ರೆಗ್ಯುಲರ್ ಹಾಕೋಕ್ಕೆ ಶುರು ಮಾಡಿದೆ. ಅಲ್ಲಿ ತನಕ ಒಂದು ವಾರ ಮುಂಚೆ ತಯಾರಿ ಮಾಡ್ಕೊಂಡಿದ್ದೆ. ಇದು ಕೋವಿಡ್ ಟೈಮಲ್ಲಿ ಒಂದು 100 ಸಂಚಿಕೆಗಳ ಅಥವಾ 100 ವಿಷಯಗಳ ಬಗ್ಗೆ ಬರೆದಿಟ್ಟಿದ್ದೆ. ಕೋವಿಡ್ ಟೈಮ್ನಲ್ಲಿ ಮಾಡಬೇಕು ಅಂಥೇಳಿ ಈ ಚಾನಲ್ ಶುರುವಾಗಲಿಕ್ಕೆಲ್ಲ ರೆಡಿ ಆಗಿತ್ತು. ಆ ಟೈಮಲ್ಲಿ ನನಗೆ ಕೋವಿಡ್ ಬಂದೋಯ್ತು, ಹಾಗಾಗಿ ಮಾಡಲಿಕ್ಕಾಗಿರಲಿಲ್ಲ. ಆಮೇಲೆ ಜೀವನ ಎಳ್ಕೊಂಡು ಹೊರಟೋಯ್ತು ಅದರದ್ದೇ ಆದ ರಭಸದಲ್ಲಿ. ಅದೊಂದು ದೊಡ್ಡ ಕತೆ. ಅಲ್ಲಿಂದ ನಮ್ಮದೇ ಆದ ಒಂದು ಸ್ಟ್ರಗಲ್ ಇತ್ತು, ನಮ್ಮದೇ ಆದ ಒಂದು ಹೋರಾಟ ಇತ್ತು. ಹಾಗಾಗಿ ಕಾಲ ಕೂಡು ಬಂತು. ಈಗ ಜೂನ್ 9ರಿಂದ ಶುರು ಮಾಡಿದ್ದು. ಹಾಗಾಗಿ ಅಪೇಕ್ಷೆಗಳು ಯಾವಾಗ ಹೆಚ್ಚಿಗೆ ಇರಲಿಲ್ಲ, ನಮ್ಮ ನಿರೀಕ್ಷೆಗಳು ಯಾವಾಗ ದೊಡ್ಡದಾದ ಏನೂ ಇರಲಿಲ್ಲ. ಉದ್ದೇಶ ಯಾವಾಗ ಸ್ಪಷ್ಟವಾಗಿತ್ತು, ನಮ್ಮೂರಿಗೆ ಸಹಾಯ ಆಗಬೇಕು ಅನ್ನೋದಿತ್ತು. ಹಾಗಾಗಿ ಕನ್ನಡದಲ್ಲಿ ಶುರು ಮಾಡಿದೆ. ಆಮೇಲೆ ಜನ ಹೇಳ್ತಾರೆ ಕನ್ನಡದಲ್ಲಿ ಇಷ್ಟೇ ಬರೋದು. ಪರವಾಗಿಲ್ಲ ರೀ, ನಮ್ಮ ಕನ್ನಡದವ್ರು ರೀ. ನಮ್ಮ ಕನ್ನಡದಲ್ಲಿ ಎಷ್ಟು ನೋಡ್ತಾರೋ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನೋಡ್ತಾರೆ. ನಮ್ಮ ಕನ್ನಡ, ನಮ್ಮ ರಾಜ್ಯ ಸಾಕು. ನಮ್ಮ ಭಾಷೆ ಮಾತಾಡೋರು ಎಷ್ಟು ಜನ ಇದ್ದಾರೆ? 8 ಕೋಟಿ ಜನ ಇದ್ದಾರೆ. ಅದರಲ್ಲಿ ಎಷ್ಟು ಜನ ನೋಡ್ತಾರೋ ಅದು ಅವ್ರ ಇಚ್ಛೆ. ಅವ್ರಿಗೆ ಇಷ್ಟ ಆದರೆ ನೋಡ್ತಾರೆ, ಇಲ್ಲಾಂದರೆ ನೋಡಲ್ಲ ಅಲ್ವೇನ್ರಿ. ಹಾಗಾಗಿ ನನ್ನ ಹಿತೈಷಿಗಳು ಈಗಲೂ ಬಹಳಷ್ಟು ಜನ ಆಶ್ಚರ್ಯಗೊಂಡ್ಬಿಟ್ಟಿದ್ದಾರೆ. ಎಷ್ಟೋ ಜನ ನನ್ನ ಸ್ನೇಹಿತರೆಲ್ಲ ಬೈದ್ಬಿಟ್ಟಿದ್ದಾರೆ, ನಿನಗೆ ಬುದ್ಧಿ ಇಲ್ಲ ಅಂತ. ಎಂಥ ಆಪರ್ಚುನಿಟಿ ಹಾಳು ಮಾಡ್ಕೋತಾ ಇದೆಯಾ ನಿನಗಿರೋ ಲ್ಯಾಂಗ್ವೇಜ್ ಸ್ಕಿಲ್ಸ್ಗೆ. ಇಂಗ್ಲೀಷ್, ಯಾಕೆಂದರೆ ನಾನು ಎಷ್ಟೊಂದು ಹತ್ರ ಇಂಗ್ಲೀಷಲ್ಲಿ ಮೋಟಿವೇಶ್ನಲ್ ಸ್ಪೀಕರ್ ಥರ ಪ್ರೆಸೆಂಟೇಷನ್ ಕೊಟ್ಟವನು, ನಮ್ಮ ಕಂಪ್ನಿಗಳಲ್ಲಿ ಟ್ರೈನರ್ಸ್ನ ಟ್ರೈನ್ ಮಾಡಿದವನು. ಹಾಗಾಗಿ ನಾನು ಮಾತಾಡೋದನ್ನು ಜನ ನೋಡೋರೆಲ್ಲ ನೀನು ವೇಸ್ಟ್ ಮಾಡ್ತಾಯಿದ್ದೀಯಾ ಕನ್ನಡದಲ್ಲಿ ಮಾಡ್ಬಿಟ್ಟು ಅಂತ ಭಾಳಷ್ಟು ಜನ ಹೇಳಿ. ಆದ್ರೂ ಕೊನೆಯದಾಗ ಒಂದು ಮಾತು ಹೇಳಬಲ್ಲೆ. ಇಲ್ಲಿವರೆಗೂ ನಡ್ಕೊಂಬಂದಿರೋದನ್ನು ನೋಡಿದರೆ ಈ ಚಾನಲ್ ಮಾಡಿದ ಮೇಲೆ ಕೆಲವು ನನ್ನ ವೀಕ್ಷಕರು ಅಥವಾ ನನ್ನ ಏನು ಸಬ್ಸ್ಕ್ರೈಬರ್ಸ್ ಅಂತಿದ್ದಾರೆ, ಅವರು ರಿಯಾಕ್ಟ್ ಮಾಡಿರೋದನ್ನು ನೋಡಿ, ಅವರ ಪ್ರತಿಕ್ರಿಯೆಗಳನ್ನು ನೋಡಿ, ಅವರು ತೋರಿಸಿರುವಂಥ ಪ್ರೀತಿ ಅಥವಾ ಅವರು ಹಂಚಿಕೊಂಡಿರುವಂಥ ಭಾವನೆಗಳು, ಎಷ್ಟೋ ಜನ ಬಂದು ಸಹಾಯ ಆಯಿತು, ನಿಮ್ಮ ಮಾತುಗಳಿಂದ ನಂಗೆ ಪ್ರೇರಣೆ ಸಿಗ್ತಾ ಇದೆ, ಅಥವಾ ನಿಮ್ಮ ಮಾತುಗಳು ನನ್ನ ಯೋಚನೆಯ ರೀತಿಯನ್ನು ಬದಲಾಯಿಸ್ತಾ ಇದೆ ಅಂತ ಹೇಳಿದಾಗ ಮನಸ್ಸಿಗೆ ಆನಂದ ಆಗುತ್ತೆ. ಹಾಗೆ ನಾವು ಏನೋ ಒಂದು ಉದ್ದೇಶದಿಂದ ಶುರು ಮಾಡಿರ್ತೀವಿ, ಅಷ್ಟು ಬೇಗ ಅದಕ್ಕೆ ಫಲ ಬಂದು ಜನಗಳಿಗೆ ಆ ಕಿವಿ ಮಾತು ಇಷ್ಟ ಆಗಿ ನಾನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ನೋ ಆ ವಿಷಯ ನಡೀತಾ ಇದೆ ಅಂದಾಗ ಅದಕ್ಕಿಂತ ಯಶಸ್ಸು ಇನ್ನೇನ್ರಿ ಬೇಕು ಜೀವನದಲ್ಲಿ. ಈಗಲೇ ಇಷ್ಟು ಬೇಗಲೇ ನಾನು ಮಾಡಿದ ನನ್ನ ಗುರಿ ಏನಿತ್ತು ಈ ಚಾನಲ್ ಮಾಡಿ ಏನು ನಡಿಬೇಕು ಅಂತ ಅಂದ್ಕೊಂಡಿದ್ದೆ ಅದು ನಡೀಲಿಕ್ಕೆ ಇಷ್ಟು ಬೇಗ ಶುರು ಆಗೋಯ್ತು. ಎಷ್ಟೋ ಜನ ಪಾಪ ನನಗೆ ಸಹಾಯ ಆಗ್ತಾಯಿದೆ ಅಂತ ಬಂದು ಹೇಳಿದಾಗ ಅದರಲ್ಲಿ ಆಗುವಂಥ ಆನಂದ, ತೃಪ್ತಿ ಬೇರೊಂದಿಲ್ಲ ರೀ. 1 ಮಿಲಿಯನ್ ವ್ಯೂಸ್ ಬರ್ಬೋದು, ಹೋಗ್ಬೋದು. ಮೊನ್ನೆ ಪಾಪ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ನಿಮ್ಮ ಚಾನಲ್ಲಿಗೆ ಮಿಲಿಯನ್ ವ್ಯೂಸ್ ಬರ್ದಲ್ಲೇ ಇರ್ಬೋದು, ಅಥವಾ ಕಮೆಂಟ್ಸ್ ಬರ್ದಲ್ಲೇ ಇರ್ಬೋದು, ಅಥವಾ ಸಬ್ಸ್ಕ್ರೈಬರ್ಸ್ ಇಲ್ದಲ್ಲೇ ಇರ್ಬೋದು, ಆದರೆ ಬಹಳ ಒಳ್ಳೆಯ ದಾರಿಯನ್ನು ಆರಿಸ್ಕೊಂಡಿದ್ದೀರಾ, ಬಹಳಷ್ಟು ಜನಕ್ಕೆ ಸಹಾಯವಾಗ್ತಿದೆ ಅಂತ ಹೇಳಿದರು. ಅದಕ್ಕಿಂತ 1 ಮಿಲಿಯನ್ ವ್ಯೂಸ್ ನಂಗೆ ಏನು ರೀ ಬೇಕು? 1 ಮಿಲಿಯನ್ ವ್ಯೂಸ್ ಬಂದರೆ ಸಂತೋಷ ಆಗುತ್ತೆ, ಯಾಕಾಗಲ್ಲ ಅಲ್ವಾ? ಅಷ್ಟು ಜನಕ್ಕೆ ರೀಚ್ ಆಯಿತು ಅನ್ನೋದಿರುತ್ತೆ. ಅಥವಾ ಯೂಟ್ಯೂಬ್ನಿಂದ ನಾವು ಬೆಳಿಬೋದು, ಬೇಕಾದಷ್ಟು ಅದರಿಂದ ಲಾಭಗಳಿದೆ. ಆದರೆ ಮೂಲ ಉದ್ದೇಶ ಅದು ಯಾವಾಗ ಅದನ್ನು ನಾವು ಅಚೀವ್ ಮಾಡಿದ್ವಿ ಅಂತ ಅನಿಸುತ್ತಲ್ಲ, ಅದರಲ್ಲಿರುವಂಥ ತೃಪ್ತಿ ಇನ್ನೇನು ಬೇಕು? ನನಗೆ ಇದುವರೆಗೂ ಇರುವಂಥ ನೀವು ಪ್ರಿಯ ವೀಕ್ಷಕರು ನನಗೆ ಆ ಭಾವನೆಯನ್ನು ತಂದುಕೊಟ್ಟಿದ್ದೀರಾ. ನೀವು ಮಾಡುವಂಥ ಒಂದೊಂದು ಕಮೆಂಟು, ಎಲ್ಲ ವಿಡಿಯೋಗಳು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕೆಲವ್ರಿಗೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಕೆಲವೊಂದು ಇಷ್ಟ ಆಗದಲ್ಲೇ ಇರ್ಬೋದು, ಉಪಯೋಗ ಆಗದಲ್ಲೇ ಇರ್ಬೋದು. ಆದ್ರೂ ನೀವು ಯಾರ್ಯಾರು ನೋಡಿದ್ದೀರಾ, ನೀವು ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಆ ಪ್ರೀತಿಯ ಮಾತುಗಳು, ಥ್ಯಾಂಕ್ ಯು ಸರ್, ನನಗೆ ಇಷ್ಟ ಆಯಿತು, ನನಗೆ ಪ್ರೇರಣೆ ಕೊಡ್ತಾ ಇದೆ, ನನಗೆ ಸಾಂತ್ವನ ಹೇಳ್ತಾ ಇದೆ. ಈ ರೀತಿ ಬೇರೆ 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 ರೀತಿಯಲ್ಲಿ ನೀವು ಮಾಡಿದಂಥ ಕಮೆಂಟ್ಗಳು ನನಗೆ ಬಹಳ ತೃಪ್ತಿ ತಂದುಕೊಟ್ಟಿದೆ. ನನ್ನ ಚಾನಲ್ ಮಾಡಿ ನಾನು ಪ್ರತಿದಿನ ಕೂತು ನನ್ನ ಜ್ಞಾನವನ್ನು ಬಳಸ್ಕೊಂಡು, ನನ್ನ ಅನುಭವವನ್ನು ಬಳಸ್ಕೊಂಡು ನಾನು ನಿಮಗೊಂದು 4 ಕಿವಿ ಮಾತು ಹೇಳಿದ್ದಕ್ಕೆ ಯಾರಿಗೂ ಒಂದು ಸ್ವಲ್ಪ ಉಪಯೋಗ ಆಗ್ತಿದೆಯಲ್ಲಪ್ಪ ಅನ್ನೋವಂಥ ಭಾವನೆಯನ್ನು ಕೊಟ್ಟಿದ್ದೀರ. ಆ ಭಾವನೆಗೆ ನಾನು ಸದಾ ಚಿರಋಣಿ. ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಮ್ಮಿ ರೀ. ನನ್ನ ಜೀವನದಲ್ಲಿ ಬಹಳ ಕಷ್ಟಪಟ್ಟು ನಾನು ಬಹಳ ಗಳಿಸ್ಕೊಂಡಿದ್ದೀನಿ. ಆರ್ಥಿಕತೆ ಇರ್ಬೋದು, ಅಥವಾ ಜೀವನದಲ್ಲಿ ತೃಪ್ತಿ ಇರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ತೃಪ್ತಿ. ಆ ತೃಪ್ತಿಯ ಜೀವನಕ್ಕೆ ಇನ್ನೊಂದು ತೃಪ್ತಿಯನ್ನು ತಂದುಕೊಟ್ಟಿದ್ದೀರ. ಹಾಗಾಗಿ ನಿಮಗೆಲ್ಲ ಧನ್ಯವಾದಗಳು. ಈ ಸಂಚಿಕೆ ಮಾಡೋದಕ್ಕೆ ಕಾರಣ ಏನಂದರೆ, ಬಹಳಷ್ಟು ಜನ ಈಗಲೂ ನನಗೆ ಒತ್ತಾಯ ಮಾಡ್ತಾಯಿದ್ದಾರೆ,
ಕನ್ನಡ ಬಿಟ್ಬಿಡ್ರಿ, ನೀವು ಏನು ಇಂಗ್ಲೀಷ್ನಲ್ಲಿ ಮಾಡಿರಿ, ಎಲ್ಲೋ ಹೊರ್ಟೋಗ್ತೀರಾ ಅಂಥವ್ರಿಗೆಲ್ಲ ಹೇಳೋದಕ್ಕೆ ಒಂದೇ ಒಂದು ಬಯಸ್ತೀನಿ. ನನಗೆ ಏನು ಇಂಗ್ಲೀಷ್ನಲ್ಲಿ ಮಾಡಿ ಏನೋ ಒಂದು ಪಾಪ್ಯುಲಾರಿಟಿ ಕಾಂಟೆಸ್ಟಿಗೆ ಅಥವಾ ಎಲ್ಲೋ ಒಂದು ಹೋಗಿ ಎಲ್ಲೋ ಮಾಡಬೇಕನ್ನೋ ನನಗೆ ಇದ್ದಿದ್ದರೆ ಮಾಡಿರ್ತಾಯಿದ್ದೆ, ಅಥವಾ ಮುಂದೆ ಮಾಡ್ತೀನೇನೋ ಗೊತ್ತಿಲ್ಲ, ನನಗೆ ಸಮಯ ಸಿಕ್ಕಿದರೆ. ಆದರೆ ನನಗೆ ಈಗ ಇರುವ ಸಮಯಕ್ಕೆ ನನ್ನ ಕೈಲಿ ಆಗ್ತಾ ಇದ್ದಿದ್ದು ಬರೀ ಇಷ್ಟೇ. ಇಷ್ಟನ್ನು ನಾನು ಇಂಗ್ಲೀಷ್ನಲ್ಲಿ ಮಾಡೋದ್ರ ಬದಲು ನಾನು ಕನ್ನಡದಲ್ಲಿ ಮಾಡಿದೆ ಅಂಥೇಳಿ ನನಗೆ ಬಹಳ ಖುಷಿ ಇದೆ. ಕನ್ನಡಾಭಿಮಾನಿ ಅಂತ ಹೇಳ್ಬಿಟ್ಟು ಏನೋ ಕನ್ನಡದ ಬಾವುಟ ಹಾಕ್ಕೊಂಬಿಟ್ಟು ಅಥವಾ ಬರೀ ಕನ್ನಡ ರಾಜ್ಯೋತ್ಸವ ಆಚರಿಸ್ಬಿಟ್ರೆ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಎಲ್ಲೆಲ್ಲಿ ಕನ್ನಡ ಬಳಸೋಕ್ಕಾಗುತ್ತೋ ಅಲ್ಲಲ್ಲಿ ಕನ್ನಡ ಬಳಸೋಣ. ಎಲ್ಲೆಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡೋಲಿಕ್ಕಾಗುತ್ತೋ ಅಲ್ಲಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಟ್ಟರೆ ಅಲ್ವೇನ್ರಿ ನಾನು ನನ್ನನ್ನು ಹೆಮ್ಮೆಯ ಕನ್ನಡಿಗ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯ. ಆ ತೃಪ್ತಿ ನನಗಿದೆ ಇವತ್ತು. ನನ್ನ ಜೀವನದಲ್ಲಿ ನನಗೆ ಅವಕಾಶ ಬಂದು ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಆದಾಗ ಎಲ್ಲ ರೀತಿಯಲ್ಲೂ ಬೇರೆ ಭಾಷೆಗಳಲ್ಲಿ ಮಾಡಿ ಬಹುಶಃ ಇನ್ನೂ ಬೆಳಿಬೋದಿತ್ತೋ ಏನೋ ಅದು ಗೊತ್ತಿಲ್ಲ ನನಗೆ. ಆದರೆ ನನ್ನ ಮಾತೃಭಾಷೆಯಲ್ಲಿ ಮಾಡ್ತಾಯಿದ್ದೀನಿ ಅಂತ ನನಗೆ ಬಹಳ ಸಂತೋಷ ಇದೆ, ಭಾಳ ಹೆಮ್ಮೆ ಇದೆ. ಕೊನೆಯದಾಗಿ ಈ ಚಾನಲ್ ನಡೀಲಿಕ್ಕೆ ಕಾರಣವೇ ನೀವು ಪ್ರಿಯ ವೀಕ್ಷಕರು. ಭಾಳಷ್ಟು ರೀತಿಯಲ್ಲಿ ನನಗೆ ನಿಮ್ಮ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀರಾ. ಕೆಲವೊಂದು ಸಲ ಹೇಳಿದ್ದೀರಾ ನೀವು ಏನನ್ನು ನೋಡಲಿಕ್ಕೆ ಇಷ್ಟಪಡ್ತೀರಾ. ಎಲ್ಲದನ್ನು ಗಮನಿಸ್ತಾ ಇದ್ದೀನಿ. ನನ್ನ ಸಮಯಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಹಳಷ್ಟು ಕಷ್ಟಪಟ್ಟು ಕೆಲವೊಂದು ದಿನ 4-5 ವೀಡಿಯೋಗಳನ್ನು ರೆಕಾರ್ಡ್ ಮಾಡಿ ಸ್ವಲ್ಪ ಅವಾಗವಾಗ ದಿನಕ್ಕೊಂದು ಅಪ್ಲೋಡ್ ಅಂತ ಮಾಡ್ತಾ ಬಂದ್ವಿ. 50 ದಿನಗಳನ್ನು ದಾಟಿದ್ದೀವಿ ಅನಿಸುತ್ತೆ. ಪ್ರಯತ್ನ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು. ಆದರೆ ಕೆಲವೊಂದು ದಿನಗಳಾಗೋದಿಲ್ಲ. ನನ್ನ ಬಿಸ್ನೆಸ್ಗಳು ನನ್ನ ಸಮಯವನ್ನು ತೊಗೊಂಡ್ಬಿಡುತ್ತೆ. ಹಾಗಾಗಿ ಇನ್ನು ಮುಂದೆ ಬಹುಶಃ ನಾವು ವಾರಕ್ಕೆ 3 ಅಂತೂ ಖಂಡಿತ ಅಪ್ಲೋಡ್ಗಳಿರುತ್ತೆ ನಮ್ಮ ಸಂಚಿಕೆಗಳು. ಭಾಳಷ್ಟು ಜನ ಒಂದು ಪರಿಚಯ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಅದನ್ನು ಒಂದು ಪರಿಚಯದ ಒಂದು ಸಂಚಿಕೆ ಅಥವಾ ಪರಿಚಯದ ಒಂದು ಲೈವ್ ಕಾರ್ಯಕ್ರಮ ಮಾಡಬೇಕು ಅನ್ನೋದಿದೆ. ಆಮೇಲೆ ಮುಂದಿನ ಭಾನುವಾರ ಒಂದು ಟ್ರಯಲ್ ಲೈವ್ ಸೆಷನ್ ಮಾಡೋಣ ಅಂಥೇಳಿ. ಯಾವತ್ತೂ ಮಾಡಿಲ್ಲ ಲೈವ್ ಸೆಷನ್ನು. ಈಗಲೇ ಮಾಡಬೇಕು ಅನ್ನೋದು ಇರಲಿಲ್ಲ ಮನಸ್ಸಿನಲ್ಲಿ. ಆದರೆ ಬಹಳಷ್ಟು ಜನ ಮಾತಾಡಬೇಕು, ನಿಮ್ಮ ಹತ್ರ ಸಂಪರ್ಕಿಸಬೇಕು, ನಿಮ್ಮ ಹತ್ರ ಸಮಾಲೋಚನೆ ಮಾಡಬೇಕು ಅಂತ ಬಹಳಷ್ಟು ಜನ ಕೇಳ್ಕೊತಾ ಇದ್ದಾರೆ. ಚಾನಲ್ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಅಲ್ಲ ರೀ, ನನ್ನ ವೀಕ್ಷಕರ ಭಾವನೆ ಎಷ್ಟು ಅನ್ನೋದು ಮುಖ್ಯ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಚಾನಲ್ ದೊಡ್ಡದೋ ಚಿಕ್ಕದೋ ಬೇಕಾಗಿಲ್ಲ, ಒಟ್ಟಿನಲ್ಲಿ ಒಂದು ಮಾಡೋಣ. ಈಗ ಏನು ವೀಕ್ಷಕರು ಕೊಡ್ತಿದ್ದಾರೆ ಆ ಪ್ರೀತಿ ಮೊದಲಿಗೆ ಬಂದಂಥ ವೀಕ್ಷಕರು ಮುಖ್ಯ ಅಲ್ವೇ. ಆಮೇಲೆ ನಾಳೆ ಎಷ್ಟು ಜನ ವೀಕ್ಷಕರು ಬೇಕಾದ್ರೂ ಬರ್ಬೋದು, ಚಾನಲ್ ಬೆಳಿಬೋದು, ಅಥವಾ ನನ್ನ ಚಾನಲ್ ನೋಡ್ಕೊಳ್ಳಿಕ್ಕೆ ಜನ ಇರ್ಬೋದು. ಆದರೆ ಇವತ್ತು ಮೊದಲಿಗಿರುವಂಥ ಏನು ನನ್ನ ಪ್ರಿಯ ವೀಕ್ಷಕರಿದ್ದಾರೆ ಅವರ ಮಾತಿಗೆ ಮನಸ್ಸು ಬೆಲೆ ಕೊಟ್ಟು ಒಂದು ಲೈವ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಮುಂದಿನ ಭಾನುವಾರ. ನನಗೆ ಸಮಯ ಸಿಗುತ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಯಾವುದಕ್ಕೂ ನಾನೊಂದು ಶುಕ್ರವಾರದ ಹಾಗೆ ತಿಳಿಸ್ತೀನಿ ಯಾವ ಸಮಯಕ್ಕೆ ಲೈವ್ ಬರ್ಬೋದು ಅಂಥೇಳಿ. ನಿಮಗೆ ಮಾತಾಡೋದಕ್ಕೆ ಆಸಕ್ತಿ ಇದ್ದರೆ ಬಂದ್ಬಿಟ್ಟು ಒಬ್ರಿಗೊಬ್ರು ಒಂದು ನಮಸ್ಕಾರ ಹೇಳ್ಕೊಳ್ಳೋಣ ಲೈವಲ್ಲಿ ಸಿಕ್ಕಿ. ಈ ಸಂಚಿಕೆ ಈಗಾಗಲೇ ದೊಡ್ಡದಾಯಿತು ಅನಿಸುತ್ತೆ, ಆದರೆ ಮನದಾಳದ ಮಾತನ್ನು ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗಾಗಿ ಏನೇನು ಮನಸ್ಸಿನಲ್ಲಿತ್ತು ಅದನ್ನೆಲ್ಲ ಇವತ್ತು ಹೇಳ್ಕೊಂಡಿದ್ದೀನಿ. ಇದುವರೆಗೂ ನನ್ನ ವೀಕ್ಷಕರಾಗಿರುವಂಥ ನಿಮಗೆ ಅನಂತ ಧನ್ಯವಾದಗಳು. ನೀವೇ ನನಗೆ ಪ್ರೇರಣೆ. ನಾನು ಏನೋ ಒಂದು ಕಿವಿ ಮಾತು ಹೇಳೋಣ ಅಂತ ಹೊರಟ ಮೇಲೆ ನೀವು ಅದಕ್ಕೆ ಸ್ಪಂದಿಸಿರುವ ರೀತಿ ನೋಡಿ ನನಗೆ ಪ್ರೇರಣೆ ಸಿಕ್ಕಿದೆ. ಅನಂತ ಧನ್ಯವಾದಗಳು. ಹೀಗೆ ನಮ್ಮ ಪ್ರಯಾಣ ಮುಂದುವರಿಲಿ. ಆದಷ್ಟು ಪ್ರಯತ್ನಪಟ್ಟು ನೀವು ಎಷ್ಟು ಕೇಳ್ತಿರೋ ಅಷ್ಟು ವಿಷಯಗಳ ಬಗ್ಗೆನೂ ಒಂದು ಸಂಚಿಕೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ ಬಹಳಷ್ಟು ಯೋಜನೆಗಳಿದೆ. ಪಾಡ್ಕ್ಯಾಸ್ಟ್ ರೀತಿಯಲ್ಲಿ ಮಾಡಬೇಕು ಅನ್ನೋ ಯೋಜನೆ ಇದೆ, ಇಂಟರ್ವ್ಯೂಸ್ ಥರ ಮಾಡಬೇಕು ಅನ್ನೋ ಯೋಜನೆ ಇದೆ, ಕೆಲವೊಂದು ಶಾರ್ಟ್ ಫಿಲ್ಮ್ಸ್ ಥರ ಮಾಡಬೇಕು ಅನ್ನೋ ಯೋಜನೆ ಇದೆ. ಎಲ್ಲವೂ ಸಾಕಾರಗೊಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಮಿಕ್ಕಿದ್ದು ದೈವೇಚ್ಛೆ. ಮತ್ತೊಮ್ಮೆ ನಿಮಗೆಲ್ಲ ಅನಂತ ವಂದನೆಗಳು. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಫಾರ್ ಯುವರ್ ಪೇಟ್ರನೇಜ್ ಆ್ಯಂಡ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ, ಶುಭವಾಗಲಿ.